ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಸಾಂಬ್ರಾಣಿಯನ್ನು ಮನೆಯಲ್ಲಿ ಹೇಗೆ ಹಾಕಬಹುದು, ನಗರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೂ ಕೂಡ ಯೂಸ್ಫುಲ್ ಆಗುವಂಥ ಒಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ. ಹಿಂದೆಲ್ಲ ಏನು ಮಾಡ್ತಾಯಿದ್ರು, ನಮ್ಮ ತಂದೆ ತಾಯಿಗಳಿರ್ಬೋದು ಅಥವಾ ಪೂರ್ವಜರಿರ್ಬೋದು, ತಪ್ಪದೇ ಮನೆಯಲ್ಲಿ ದಿನ ಸಾಯಂಕಾಲ ಮತ್ತು ಹಬ್ಬ ಹರಿದಿನಗಳಲ್ಲಿ ಈ ಸಾಂಬ್ರಾಣಿ ಹೊಗೆಯನ್ನು ಮನೇಲಿ ಹಾಕ್ತಾಯಿದ್ರು. ಸೊ ಇದರ ಒಂದು ಘಮ ಹೇಗಿರ್ತಿತ್ತಪ್ಪ ಅಂದರೆ, ಮನೇಲಿ ಏನೋ ಒಂದು ಧಾರ್ಮಿಕತೆಯ ಮನೋಭಾವನೆ ಎಲ್ರಿಗೂ ಬರ್ತಾಯಿತ್ತು. ದಿನ ಸಾಯಂಕಾಲ ಆದ ತಕ್ಷಣ ಬಾಗಿಲು ಪೂಜೆ ಮಾಡೋದಿರ್ಬೋದು, ಅಥವಾ ಈ ಥರ ಸಾಂಬ್ರಾಣಿ ಹೊಗೆಯನ್ನು ನಾವು ಸೇವಿಸಿದಾಗ ಏನು ಅನ್ನಿಸ್ತಾ ಇತ್ತು ಅಂದರೆ, ಏನೋ ಒಂದು ಟ್ರೆಡಿಷ್ನಲ್ ಫೀಲ್ ಬರ್ತಾಯಿತ್ತು. ಈಗ ಅದೆಲ್ಲ ಕಣ್ಮರೆ ಆಗ್ತಾ ಇದೆ. ನಾನಿಲ್ಲಿ ಹೇಳುವಂಥ ಟಿಪ್ಸ್ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂತಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಹಾಗೆ ನಿಮಗೆ ಗೊತ್ತಾಗುತ್ತೆ ಯಾವುದದು ಇಷ್ಟು ಸಿಂಪಲ್ ಇದೆಯಾ ಅಂತ ನಿಮಗೆ ಅನಿಸುತ್ತೆ. ಪ್ರತಿನಿತ್ಯ ಬಳಸುವಂಥ ವಸ್ತುವನ್ನೇ ಯೂಸ್ ಮಾಡಿಕೊಂಡು ಹೇಗೆ ನಾವು ಸಾಂಬ್ರಾಣಿ ಹೊಗೆನ ಹಾಕ್ಕೋಬೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವು ಸುಮ್ಮನೆ ಬೀಸಾಡ್ತಾ ಇರ್ತೀವಿ, ಎಸಿತಾ ಇರ್ತೀವಿ, ಅದನ್ನು ನಾವು ರೀಯೂಸ್ ಆಗಿ ಕೂಡ ಮಾಡ್ಕೋಬೋದು ಅನ್ನೋದನ್ನು ನಾನು ಇಲ್ಲಿ ತೋರಿಸಿದ್ದೀನಿ. ದಿನ ಸಾಯಂಕಾಲ ಸಾಂಬ್ರಾಣಿ ಹೊಗೆ ಹಾಕೋದ್ರಿಂದ ಸೊಳ್ಳೆಗಳು ಕೂಡ ಮನೆಗೆ ಬರೋದಿಲ್ಲ, ನೀವು ಬೇಕಾದರೆ ಗಮನಿಸ್ಬೋದು. ಇದನ್ನು ಹಳ್ಳಿಗಳಲ್ಲಿ ಈಗಲೂ ಕೂಡ ಕೆಲವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಸಿಟಿಯಲ್ಲಿ, ನಗರ ಪ್ರದೇಶದಲ್ಲಿ ಇರೋರಿಗೆ ಇದು ಅನುಕೂಲ ಹೇಗೆ ಅಂದರೆ, ಎಲ್ಲರೂ ಕೂಡ ಗ್ಯಾಸ್ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಯೂಸ್ ಮಾಡಿ ಅಡುಗೆ ಮಾಡ್ತಿರ್ತಾರಲ್ವ. ಸೊ ಅಂಥವ್ರಿಗೆ ನಾನು ಇಲ್ಲಿ ಹೇಳೋಂಥ ಒಂದು ಟಿಪ್ಸು ತುಂಬ ಯೂಸ್ಫುಲ್ ಆಗುತ್ತೆ. ಮನೆಯಲ್ಲೇ ನಾವು ಬೇಡವಾಗಿರ್ತಕ್ಕಂಥ ವೇಸ್ಟ್ ವಸ್ತುವಿನಿಂದ ಹೇಗೆ ಸಾಂಬ್ರಾಣಿ ಹೊಗೆ ಹಾಕ್ಬೋದು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇದರಿಂದ ದಿನ ಸಾಯಂಕಾಲ ಟೈಮು ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ, ನೆಗೆಟಿವ್ ಎನರ್ಜಿನೂ ಕೂಡ ಮನೇಲಿ ಇರೋದಿಲ್ಲ, ಹಾಗೆ ಸೊಳ್ಳೆಗಳ ಪ್ರವೇಶ ಕೂಡ ಇರೋದಿಲ್ಲ. ಈಗ ಮಕ್ಕಳು ಕೂರೋಕ್ಕೂ ಮುಂಚೆ ನಾವು ಒಂದು ಟೈಮ್ ಸಾಂಬ್ರಾಣಿ ಹೊಗೆನ ಮನೆ ಫುಲ್ ಇಟ್ಕೊಂಡು ಬರೋದ್ರಿಂದ ಸೊಳ್ಳೆಗಳು ಹೊರಗಡೆ ಹೋಗ್ತವೆ, ಆ ಮಕ್ಕಳಿಗೂ ಕೂಡ ಕಿರಿಕಿರಿ ಅನಿಸಲ್ಲ. ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರು ಏನು ಮಾಡ್ಬೋದಪ್ಪ ಅಂದರೆ, ಯೂಶಲಿ ನಾವು ತೆಂಗಿನಕಾಯಿ ಅಂದರೆ ಕೊಬ್ಬರಿನ ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ವ, ಆ ಚಿಪ್ನ ಬಂದುಬಿಟ್ಟು ಎಸಿತಾ ಇರ್ತೀವಿ. ಅವನ್ನ ನಾವು ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಒಣಗಿ ಆದಮೇಲೆ ಈ ರೀತಿಯಾಗಿ ನೋಡಿ ತೋರಿಸ್ತಾ ಇದ್ದೀನಲ್ಲ, ಗ್ಯಾಸ್ ಸ್ಟವ್ ಮೇಲಿಟ್ಟು ಸ್ವಲ್ಪ ಅದು ಬೆಂಕಿ ಹತ್ಕೋಬೇಕು ಆ ಚಿಪ್ಪಿಗೆ, ತೆಂಗಿನ ಚಿಪ್ಪಿಗೆ. ಸೊ ಈ ರೀತಿಯಾಗಿ ಸಿಮ್ಮಿಗೆ ಇಟ್ಕೊಂಡು ಸ್ವಲ್ಪ ಕಾಯೋವರೆಗೂ ನಾವು ಅಲ್ಲೇ ಬಿಡಬೇಕಾಗುತ್ತೆ. ನೋಡಿ, ಇದು ಬಂದುಬಿಟ್ಟು ಸಾಂಬ್ರಾಣಿ ಪೌಡರು. ಇದರಲ್ಲಿ ತುಂಬ ವಿಧದ ಕೃಷ್ಣ ಸಾಂಬ್ರಾಣಿ ಪೌಡ್ರು ಈ ಥರ ಎಲ್ಲ ಇದೆ ಅಂತ ನನಗೆ ರೀಸೆಂಟಾಗಿ ಗೊತ್ತಾಯಿತು. ಶಾಪಿಗೆ ಹೋಗಿ ತರಬೇಕಾದ್ರೆ ಅವರು ನನಗೆ ಅದನ್ನು ತೋರಿಸಿದ್ರು. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ನಾವು ಚಿಪ್ಪನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಾದ್ಮೇಲೆ, ಅದು ತುಂಬ ಸ್ಟೀಮ್ ಜಾಸ್ತಿ ಇಟ್ಕೊಂಡ್ರೆ ಅದು ಓಪನ್ ಇರುತ್ತಲ್ಲ ಬೆಂಕಿ, ಸೊ ದಗದಗ ಅಂತ ಉರಿದ್ಬಿಡುತ್ತೆ. ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಚಿಪ್ಪು ಸ್ವಲ್ಪ ಸುಡೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಯಾವುದಾದ್ರೂ ಒಂದು ಇಡ್ಕೈಯಲ್ಲಿ ಅದನ್ನು ಚಿಪ್ಪನ್ನು ಇಟ್ಕೊಂಡು ಸ್ವಲ್ಪ ಅದು ಬೆಂಕಿ ಹತ್ತೋವರೆಗೂ ವೆಯ್ಟ್ ಮಾಡಬೇಕು. ಬೇಗ ಹತ್ತಲಿ ಅಂತೇಳಿ ನಾವು ಸ್ಟೀಮ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ತುಂಬ ಉರಿಯೋಕ್ಕೆ ಸ್ಟಾರ್ಟ್ ಮಾಡಿ ನಮಗೆ ಭಯ ಅನಿಸ್ಬಿಡುತ್ತೆ. ಹಾಗಾಗಿ ನಿಧಾನ ಒಂದು ಮಂದ ಉರಿಯಲ್ಲೇ ಅದನ್ನು ಚಿಪ್ಪನ್ನು ಸುಟ್ಕೋಬೇಕಾಗುತ್ತೆ. ಅದು ಸುಟ್ಕೊಂಡಾದ ನಂತರ ಏನು ಮಾಡಬೇಕಪ್ಪ ಅಂದರೆ, ನೀವು ನೋಡಿ ಇಲ್ಲಿ ನಾನು ವೇಸ್ಟ್ ತವ ಇರುತ್ತಲ್ಲ, ದೋಸೆ ತವ, ಅದನ್ನು ಏನು ಮಾಡ್ತಾಯಿದ್ದೀನಿ ಅಂದರೆ, ಸಾಂಬ್ರಾಣಿ ಹೊಗೆ ಹಾಕೋದಕ್ಕೆ ಅಂತಲೇ ಅದನ್ನು ಇಟ್ಟಿದ್ದೀನಿ. ಅಂದರೆ ಹಳೇದು, ಎಸೆಯೋ ಬದಲು ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದಾದ್ರೂ ಒಂದು ಮಣ್ಣಿನ ಮಡಕೆನೋ ಅಥವಾ ಏನಾದರೂ ತೊಗೋಬೋದು. ಚಿಪ್ಪು ಸ್ವಲ್ಪ ಬೆಂಕಿ ಹತ್ಕೊಂಡ ನಂತರ ಏನು ತವ ಇತ್ತಲ್ಲ ಅದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಕಂಪ್ಲೀಟಾಗಿ ಉರಿದು ಸ್ವಲ್ಪ ಕೆಂಡ ಆಗಬೇಕು ಚಿಪ್ಪು. ಉರಿಯುವಾಗಲೇ ನಾವು ಸಾಂಬ್ರಾಣಿನ ಹಾಕಿದರೆ ಅದು ಜಾಸ್ತಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಹಾಗಾಗಿ ಕಂಪ್ಲೀಟಾಗಿ ಬೆಂಕಿ ಹೋಗಿ ಕೆಂಡ ಆಗಬೇಕದು ಚಿಪ್ಪು. ಇದು ನಿಜವಾಗ್ಲೂ ನಗರ ಪ್ರದೇಶದಲ್ಲಿರೋರಿಗೆ ತುಂಬ ಒಳ್ಳೆಯ ಟಿಪ್ಸು. ನಾನು ಕೂಡ ಇದನ್ನು ಮನೇಲಿ ಇದೇ ರೀತಿಯಾಗಿ ಸಾಂಬ್ರಾಣಿ ಹೊಗೆ ಹಾಕೋದಕ್ಕೆ ಯೂಸ್ ಮಾಡ್ತೀನಿ. ನೋಡಿ, ಕೆಂಡ ಆದಮೇಲೆ ನಾವು ಸಾಂಬ್ರಾಣಿನ ಹಾಕೋದ್ರಿಂದ ಹೊಗೆ ಈ ರೀತಿಯಾಗಿ ಬರುತ್ತೆ. ಬೆಂಕಿ ಇದ್ದಾಗ ಹಾಕ್ಬಿಟ್ರೆ ಅದು ಬೆಂಕಿ ಜಾಸ್ತಿ ಹತ್ಕೊಂಡ್ಬಿಡುತ್ತೆ. ಹಾಗಾಗಿ ಕೆಂಡ ಆಗೋವರೆಗೂ ವೆಯ್ಟ್ ಮಾಡಿ, ನೀವು ಎಷ್ಟು ಬೇಕು, ಸ್ವಲ್ಪ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹೊಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಈ ರೀತಿಯಾಗಿ ನಾವು ಫುಲ್ 1 ರೌಂಡ್ ಮನೆ ಕಂಪ್ಲೀಟಾಗಿ ಹೋಗಿ ಬಂದು ಬಾಗಿಲ ಹತ್ರ ಇಟ್ಬಿಟ್ರೆ ಅದು ಫ್ರಾಗ್ರೆನ್ಸ್ ಕೂಡ ಚೆನ್ನಾಗಿರುತ್ತೆ, ನೆಗೆಟಿವ್ ಎನರ್ಜಿ ಕೂಡ ಮನೆಯಿಂದ ಹೊರಗೆ ಹೋಗುತ್ತೆ. ಮುಖ್ಯವಾಗಿ ನನ್ನ ಪ್ರಕಾರ ಇತ್ತೀಚೆಗೆ ಅನಿಸಿರೋದೇನಪ್ಪ, ಹಿರಿಯರು ಸುಮ್ಮನೆ ಮಾಡಿಲ್ಲ, ಪ್ರತಿಯೊಂದನ್ನು ಕೂಡ ವೈಜ್ಞಾನಿಕ ದೃಷ್ಟಿ ಇಟ್ಕೊಂಡೇ ಮಾಡಿರ್ತಾರೆ. ಸೊಳ್ಳೆಗಳು ಖಂಡಿತವಾಗ್ಲೂ ಇರಲ್ಲ ಈ ಹೊಗೆಗೆ, ಕಂಪ್ಲೀಟಾಗಿ ಹೊರಗೆ ಹೋಗ್ತವೆ. ಯಾರಿಗೆಲ್ಲ ಈ ಒಂದು ಟಿಪ್ಸು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಕೂಡ ಈಗ ಹಳ್ಳಿಯಲ್ಲಿ ಯೂಶಲಿ ಕಟ್ಟಿಗೆ, ಕೆಂಡ, ಬೆಂಕಿ ಅಂತೆಲ್ಲ ಸಿಗ್ತಾ ಇರುತ್ತೆ. ಯಾಕಂದರೆ ಸೌದೆ ಒಲೆಗಳನ್ನು ಯೂಸ್ ಮಾಡ್ತಾ ಇರ್ತಾರೆ, ಅಥವಾ ನೀರು ಒಲೆಗಳನ್ನು ಕೂಡ ಯೂಸ್ ಮಾಡ್ತಾ ಇರ್ತಾರೆ. ನಗರ ಪ್ರದೇಶದಲ್ಲಿ ಈ ರೀತಿಯಾಗಿ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಸಿಂಪಲ್ಲಾಗಿ ವೇಸ್ಟು ತೆಂಗಿನ ಚಿಪ್ಪಿಂದನೇ ಕೆಂಡ ಮಾಡಿಕೊಂಡು ನಾವು ಸಾಂಬ್ರಾಣಿ ಹೊಗೆನ ಹಾಕ್ಕೋಬೋದು ಈ ರೀತಿಯಾಗಿ.
ನಿಮಗೆಲ್ಲ ಈ ಟಿಪ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.